ಬೀದರ್ನಲ್ಲಿ ಎಟಿಎಂ ವ್ಯಾನ್ ರಾಬರಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ದಿನದ ಖದೀಮರ ಮತ್ತೊಂದು ಎಕ್ಸ್ಕ್ಲೂಸಿವ್ ವಿಡಿಯೋ ಇದೀಗ ಲಭ್ಯ ಆಗಿದೆ. ಬೀದರ್ಗೆ ಎಂಟ್ರಿ ಮತ್ತು ಎಕ್ಸಿಟ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ವಿಡಿಯೋ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 30 ನಿಮಿಷದ ಅಂತರದಲ್ಲಿ ಕೃತ್ಯವನ್ನು ಎಸಗಿ ಈ ಖತರ್ನಾಕ್ ಚೋರರು ಎಸ್ಕೇಪ್ ಆಗಿದ್ದಾರೆ. ಜನವರಿ 16ರಂದು 10:23ಕ್ಕೆ ಬೀದರ್ ನಗರದ ದುಲ್ಹನ್ ದರ್ವಾಜಾ ಬಳಿ ಎಂಟ್ರಿ ಆಗ್ತಾರೆ. ಬೆಳಗ್ಗೆ 10:45ಕ್ಕೆ ಎಟಿಎಂ ಬಳಿ ಸಿಬ್ಬಂದಿ ಮೇಲೆ ಅಟ್ಯಾಕ್ ಮಾಡ್ತಾರೆ. ಗುಂಡಿನ ದಾಳಿ ಮಾಡಿ ಲೂಟಿ ಮಾಡ್ಕೊಂಡು ಹೋಗ್ತಾರೆ. ಬೆಳಗ್ಗೆ 11 ಗಂಟೆಯ ಒಳಗೆ ಬೀದರ್ ಸಿಟಿಯಿಂದ ಈ ಡಕಾಯಿತರು ಕಾಲ್ ಕೀಳ್ತಾರೆ. ಬೆಳಗ್ಗೆ 11:18ಕ್ಕೆ ಸುಲ್ತಾನ್ಪುರದಲ್ಲಿ ಹಣದ ಪೆಟ್ಟಿಗೆಯ ಜೊತೆಗೆ ತೆರಳಿರುವಂತಹ ಖದೀಮರು ಬೀದರ್ ನಗರದಿಂದ 8 ಕಿಲೋಮೀಟರ್ ದೂರ ಇರುವಂತಹ ಸುಲ್ತಾನ್ಪುರಕ್ಕೆ ಅಷ್ಟು ಬೇಗನೆ ರೀಚ್ ಆಗಿರ್ತಾರೆ. ದರೋಡೆ ನಡೆದು 6 ದಿನ ಆದರೂ ಕೂಡ ಈ ಖದೀಮರು ಇನ್ನೂ ಕೂಡ ಪತ್ತೆಯಾಗಿಲ್ಲ. 8 ಪ್ರತ್ಯೇಕ ತಂಡವನ್ನ ರಚನೆ ಮಾಡಿ ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಇದೇ ದೃಶ್ಯ 30 ನಿಮಿಷಗಳ ಅಂತರದಲ್ಲಿ ಕೃತ್ಯವನ್ನ ಎಸಗಿ ಖತರ್ನಾಕ್ ಚೋರರು ಎಸ್ಕೇಪ್ ಆಗಿರೋದು. ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಜನವರಿ 16ರಂದು 10:23ಕ್ಕೆ ಬೀದರ್ ನಗರಕ್ಕೆ ಇವರು ಎಂಟ್ರಿ ಆಗ್ತಾರೆ. ಬೈಕ್ ನಲ್ಲಿ ಬರ್ತಾ ಇರುವಂತಹ ದೃಶ್ಯವನ್ನ ನೀವು ಬಹಳ ಸ್ಪಷ್ಟವಾಗಿ ಗಮನಿಸಬಹುದು. ದರೋಡೆಗಾಗಿ ಬೀದರ್ ನಗರಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಈ ಒಂದು ದರೋಡೆಕೋರರು. ಬೈಕ್ ನಲ್ಲಿ ಬರುವಂತಹ ದೃಶ್ಯ ಬಹಳಷ್ಟು ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ. ಇನ್ನು ದರೋಡೆ ಮುಗಿಸಿದ ನಂತರ ತೆರಳ್ತಾ ಇರುವಂತಹ ವಿಜುವಲ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದು ಮತ್ತೊಂದು ವಿಡಿಯೋ. 2 ದೃಶ್ಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಒಂದು ಎಂಟ್ರಿ ಆಗ್ತಾ ಇರುವಂತಹ ದೃಶ್ಯ, ಮತ್ತೊಂದು ದರೋಡೆ ಮುಗಿಸಿ ಅಲ್ಲಿಂದ ಎಕ್ಸಿಟ್ ಆಗ್ತಾ ಇರುವಂತಹ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. 30 ನಿಮಿಷಗಳ ಅಂತರದಲ್ಲಿ ಈ ಕೃತ್ಯವನ್ನ ಎಸಗಿ ಈ ದರೋಡೆಕೋರರು ನಗರದಿಂದ ಕಾಲ್ ಕೀಳ್ತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಲಿಂಗೇಶ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲಿಂಗೇಶ್, ಇದೀಗ ಕೇವಲ 30 ನಿಮಿಷಗಳ ಅಂತರದಲ್ಲಿ ಎಲ್ಲಾ ಕೃತ್ಯವನ್ನ ಕೂಡ ಎಸಗಿ ದರೋಡೆಕೋರರು ಎಸ್ಕೇಪ್ ಆಗಿದ್ದಾರೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಈ 2 ದೃಶ್ಯಗಳಲ್ಲಿ ಗೊತ್ತಾಗ್ತಾ ಇದೆ. ಏನೇನು ಡೀಟೇಲ್ಸ್ ಇದೆ? ಹೌದು ಮಧುಕರ್, ಅವತ್ತು 16ನೇ ತಾರೀಕಿನಂದು ಏನೊಂದು 10:30 ಸುಮಾರಿಗೆ ಏನಂತಂದ್ರೆ ಬೀದರ್ಗೆ ಈ ಒಂದು ಖದೀಮರು ಎಂಟ್ರಿ ಕೊಟ್ಟಿರುವಂತಹ ದೃಶ್ಯ ಈಗಾಗಲೇ ಸಿಕ್ಕಿರುವಂತದ್ದು. ಕೇವಲ 35 ನಿಮಿಷದಲ್ಲೇ ಏನಂತಂದ್ರೆ ಈ ಕೃತ್ಯ ಎಸಗಿ ಇವರು ಏನಂತಂದ್ರೆ ಕರ್ನಾಟಕ ಬಾರ್ಡರ್ ನಿಂದ ತೆಲಂಗಾಣ ಬಾರ್ಡರ್ಗೆ ಪಾಸ್ ಆಗಿರುವಂತದ್ದು. ಅಂದ್ರೆ ಇದು ಎಲ್ಲೋ ಒಂದ್ ಕಡೆ ಇವರು ಎಂಟ್ರಿ ಆಗ್ತಾ ಇದ್ದಂತೆ ಇಂತಿಂತ ಜಾಗದಲ್ಲೇ ಏನಂತಂದ್ರೆ ಬ್ಯಾಂಕ್ ನಿಂದ ಹಣ ತೆಗೆದುಕೊಂಡು ಬರ್ತಾರೆ, ಈ ಕಡೆ ಇಂಥ ಜಾಗಕ್ಕೆ ಏನಂತಂದ್ರೆ ATM ಗೆ ಹಣ ದುಡ್ಡು ಹಾಕ್ಲಿಕ್ಕೆ ಹೋಗ್ತಾರೆ ಎಂಬ ಮಾಹಿತಿ ಇವ್ರಿಗೆ ಮೊದಲೇ ಗೊತ್ತಿತ್ತೇನೋ ಎಂಬ ಈ ಅನುಮಾನ ಹೀಗೆ ಒಂದು ಕಾಡ್ತಾ ಇರುವಂತದ್ದು ಅಂತಾನೆ ಹೇಳ್ಬೋದು. ಕೇವಲ 35 ನಿಮಿಷದಲ್ಲೇ ಇವರು ಎಂಟ್ರಿ ಆದ ಕೂಡಲೇ ಇಂಥದೇ ಜಾಗದಲ್ಲಿ ದರೋಡೆ ಮಾಡಬೇಕು, ಇಲ್ಲಿಂದಲೇ ಪಾಸ್ ಆಗ್ಬೇಕು ಎಂಬುದು ಕೂಡ ಇವರಲ್ಲಿ ಪ್ಲಾನ್ ಮೊದಲೇ ಇತ್ತು ಅಂತ ಈ ಒಂದು ವಿಡಿಯೋದಿಂದ ಖಚಿತ ಆಗುತ್ತೆ. ಈ ಒಂದು ಕೃತ್ಯದ ಹಿಂದ ಗ್ಯಾಂಗ್ಸ್ಟರ್ಗಳ ಕೈವಾಡ ಕೂಡ ಇರ್ಬೋದು ಅಂತ ಈಗಾಗಲೇ ಪೊಲೀಸರಿಗೂ ಕೂಡ ಮಾಹಿತಿ ಸಿಕ್ಕಿರುವಂತದ್ದು. ಆದ್ರೆ ಯಾವೊಂದು ಗ್ಯಾಂಗ್ಸ್ಟರ್ ಇದ್ದಾರೆ, ಇದರಲ್ಲಿ ಯಾರ್ಯಾರು ಇದ್ದಾರೆ ಎಂಬುದು ಮಾತ್ರ ಪೊಲೀಸರಿಗೆ ಏನಂತಂದ್ರೆ ಪತ್ತೆ ಹಚ್ಚಲಿಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಉತ್ತರ ಪ್ರದೇಶ, ಬಿಹಾರ ಸೇರಿದಂತೆ ಬಹಳಷ್ಟು ಕಡೆಗಳಲ್ಲಿ ಅಂತಂದ್ರೆ ಪೊಲೀಸರು ಹೋಗಿ ಖಾಲಿ ಕೈಯಲ್ಲಿ ವಾಪಸ್ ಬಂದಿದ್ದಾರೆ. ಆದ್ರೆ ಅಪರಾಧಿಗಳನ್ನ ಈ ಖದೀಮರನ್ನ ಹಿಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅಂತಾನೆ ಹೇಳ್ಬೋದು ಮಧುಕರ್. ಓಕೆ, ಥ್ಯಾಂಕ್ ಯು ಲಿಂಗೇಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.